ಮುಂದಿನ ಸುದ್ದಿ ನೋಡೋಣ. ದಾವಣಗೆರೆ ಉಪಚುನಾವಣೆಯ ಟಿಕೆಟ್ ಘೋಷಣೆಗೂ ಮೊದಲು ಜಮೀರ್ ಅಹಮದ್ ಹೆಸರು ಕೇಳಿದ್ರೇನೆ ಸಚಿವ ಮಲ್ಲಿಕಾರ್ಜುನ್ ಸಿಟ್ಟಾಗ್ತಾ ಇದ್ರು. ಇನ್ನೊಂದ್ ಕಡೆ ಸಚಿವ ಜಮೀರ್ ಅಹಮದ್ ಕೂಡ ದಾವಣಗೆರೆಗೆ ಬರದೆ ಕೇರಳದಲ್ಲಿದ್ರು. ಆದ್ರೆ ಇವತ್ತು ಜಮೀರ್ ದಾವಣಗೆರೆಯಲ್ಲಿ ಸಮರ್ಥ್ ಪರ ಪ್ರಚಾರವನ್ನ ಮಾಡಿದ್ದಾರೆ. ಉಪಚುನಾವಣೆಯ ಟಿಕೆಟ್ ಘೋಷಣೆ ಆದಾಗಿಂದಲೂ ದಾವಣಗೆರೆಗೆ ಬಂದಿರಲಿಲ್ಲ ಸಚಿವ ಜಮೀರ್ ಅಹಮದ್. ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಸಿಟ್ಟಾಗಿದ್ರು. ಮುನಿಸಿಕೊಂಡವರ ಮನವೊಲಿಸೋಕೂ ಬಂದಿರಲಿಲ್ಲ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೇನೆ ಜಮೀರ್ ಅಹಮದ್ ದಾವಣಗೆರೆಗೆ ಬಂದ್ರು. ರೋಡ್ ಶೋ ಮಾಡಿದ್ರು. ಸಮರ್ಥ್ ಪರವಾಗಿ ಮತಯಾಚನೆನೂ ಮಾಡಿದ್ರು. ಆಮೇಲೆ ಮಾಧ್ಯಮಗಳ ಮುಂದೆ ಸಚಿವ ಮಲ್ಲಿಕಾರ್ಜುನ್ ಅವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತಾನೂ ಹೇಳಿದ್ರು. ಮುನಿಸ್ಕೊಂಡಿರುವಂತಹ ಮುಸ್ಲಿಂ ಮುಖಂಡರನ್ನೂ ಮನವೊಲಿಸ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮ್ನೂರ್ ಅವರನ್ನೂ ಗೆಲ್ಲಿಸ್ತೀನಿ ಅಂತ ಘೋಷಣೆನೂ ಮಾಡಿದ್ರು. ಆಮೇಲೆ ಮಾಧ್ಯಮಗಳ ಎದುರೇ ಕೈ ಎತ್ತಿ ಒಗ್ಗಟ್ಟಿನ ಮಂತ್ರವನ್ನ ಕೂಡ ಪಠಣೆ ಮಾಡಿದ್ರು. ಯಾರು ಹೇಳಿದ್ ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾನು ಆಕ್ಚುಲ್ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ನಾನು ಹೋಗಕ್ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು PM ಅವರು ಫೋನ್ ಮಾಡಿ ನೀನು ಬರ್ರಿ, ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರ್ಬೇಕಂತ ಮಾನ್ಯ ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು. ಇಲ್ಲ ಕಣೋ ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು ನಾನು ಆಕ್ಚುಲ್ ಬರ್ತಾ ಇದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ನೀವು ಗೊಂದಲಗಳು ಶುರು ಮಾಡಿಕೊಟ್ಟಿದ್ದೀನಿ. ಟಿಕೆಟ್ ಕೇಳಿದ್ರು ಕೊಟ್ಟಿರೋ ಅಸಮಾಧಾನ ಇದೆ, ಸರಿಪಡ್ತೀವಿ. ಇನ್ನ 4 ದಿನ ಇದೆ, ಸರಿಪಡಿಸ್ತೀವಿ, ನಾವು ಸರಿಪಡ್ತೀವಿ. ಈಗ ಅವತ್ತಿಂದ ಪದ್ಧತಿ ನಾನಾಗಿ ಹೇಳಿದ್ದೀನಿ, ನಾನಾಗಿ ಮನೆ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮುಖಂಡರುಗಳು ಹೇಳಿದ್ದೀನಿ. ನಾನು ಹೌದ್ರಿ ನಮ್ಮವ್ರು ಕೇಳ್ತಾರೆ ನಿಜ. ಈಗ ಅವತ್ತಿಂದ ಪದ್ಧತಿ ಬಂದಿದೆ, ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, 28 ನನ್ ಕೊಡ್ತಾರಂತ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡ್ಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿದ್ದು. ನಾನು ಅವ್ರ ಆತ್ಮೀಯ ಸ್ನೇಹಿತರು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಏನಿಗೆ ಅವ್ರು ಯಾರು ಅವನೇನಿಗೆ ಬಂದ ಅಂತ ಏನ್ ಹೇಳಿದೆ ನಾನು ಅವತ್ತು? ಏನಿಗೆ ನನ್ನ ಆತ್ಮೀಯ ಸ್ನೇಹಿತರಿ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ, ನಾನು ಯಾರಿಗೂ ಅಷ್ಟೇ ಸಹಜ. ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ, ನಾನು ಮಲ್ಲಿಕಲ್ಲಿ ಬಿಡ್ತೀನ. ಈಗ ನನ್ನ ಕ್ಷೇತ್ರದಲ್ಲಿ ಬಂದು ಈ ಕಮ್ಸ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ ನಾವೆಲ್ಲ ಸುತ್ತೋತಪ್ಪ ನೀವು. ಇದಿಷ್ಟು ಜಮೀರ್ ಅಹಮದ್ ಅವರ ಸ್ಪಷ್ಟನೆ. ಆದ್ರೆ ಇನ್ನೊಂದ್ ಕಡೆ ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡ ಕ್ಲಾರಿಟಿ ಕೊಟ್ರು. ಯಾರವನು ಜಮೀರ್, ಅವನಿಗೂ ದಾವಣಗೆರೆಗೂ ಏನ್ ಸಂಬಂಧ ಅಂತ ಹೇಳಿದಂತಹ ಸಚಿವರು ಜಮೀರ್ ಅಹಮದ್ ದಾವಣಗೆರೆಗೆ ಬರ್ತಾ ಇದ್ದಂತೆ ನಾನು ಅವನು ಚಡ್ಡಿ ದೋಸ್ತು, ಹೋಗೋ ಬಾರೋ ಫ್ರೆಂಡ್ಸ್ ಅಂತ ಹೇಳಿದ್ರು. ಏನೋ ಗೊಂದಲ ಇಲ್ಲ. ನಾನು ಜಮೀರು ಬಹಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಏನ್ ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದು ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ಏನೋ ಗೊಂದಲ ಇಲ್ಲ.